ಕರಡಿ ನೋಡಿ ನೀವು ಸುಮಾರು ವರ್ಷ ಆಯ್ತಲ್ಲ, ಪರವಾಗಿಲ್ಲ. ಈಗ ನೋಡ್ರಿ ಬೋನಲ್ಲಿ ಇದ್ದು ಆಚೆ ಹೋಗಕ್ ಕೊಂಚಾಗ್ತೈತಿದು. ಆ ಕಡೆಯಿಂದ ಓಡೋಗೋಣ ಇಲ್ಲ ಈ ಕಡೆಯಿಂದ ಓಡೋಗೋಣ? ಯಾವ ಕಡೆಯಿಂದ ಓಡೋಗೋಣ? ಅಯ್ಯ ಥೂ, ನನ್ ಬಾಳಗಷ್ಟು ಬೆಂಕಿ ಹಾಕ. ಶೇಕ್ ಇಟ್ ಪುಷ್ಪವತಿ. ಇವನ್ ಬೇರೆ ಅಡ್ಡ ಅವನೇ. ಯಾವ ಕಡೆಯಿಂದ ಹೋಗೋಣ? 1 ಗಂಟೆ ಆಯ್ತು, ಊಟ ಕೊಟ್ರು ಬೇಗ. ಊಟ ತಿನ್ಕೊಂಡು ಓಡೋಗೋಣ. ನೀವು ಕರಡಿ ತೋರಿಸ್ತಾನಲ್ಲ ಅಂತ ಇರ್ಕೊಂಡ್ಬಿಡ್ರಿ. ಬರೀ ಕರಡಿ ಮಾತ್ರ ಅಲ್ಲ, ಸಿಂಹನು ತೋರಿಸ್ತೀವಿ. ಏನ್ ಮಾಮ ಚೆನ್ನಾಗಿದ್ಯಾ? ಚೆನ್ನಾಗಿದೀನಿ. ನೀನು ಊಟ ಮಾಡ್ದ? ಇವಾಗ ಜಸ್ಟ್ ಮಾಡ್ದೆ, ನೀನ್ ಮಾಡ್ದ? ನಂದಿನ ಆಗಿಲ್ಲ, ಒಂಚೂರು ಓಡೆ ಬತ್ತೀಯಾ? ನೋಡ್ರಿ ಕಾಡಿನ ರಾಜ ಸಿಂಹ. ಮೈಕಲ್ ಜಾಕ್ಸನ್ ತಮ್ಮ ನಮ್ ಓನರ್. ಇಲ್ಲಿ ಎಲ್ಲಿಂದ ಕಿಟಕಿ ಓಪನ್ ಆಗುತ್ತೆ ಅನ್ನಲ್ಲ, ಇಲ್ಲಿಂದ ಓಪನ್ ಆಗುತ್ತೆ. ಇವತ್ ಏನಾದ್ರೂ ಮಾಡಿ ಇವನ್ನ ತಿನ್ಕೊಂಡ್ಬಿಡ್ಬೇಕು. ಅದ್ ಸಾಧ್ಯ ಇಲ್ಲ ಬಿಡು. ಇವನ್ನ ತಿನ್ನಕ್ ಆಯ್ತಾ ಇಲ್ವಲ್ಲ? ಊಟ ಕೊಡ್ರು. ಇಲ್ಲಿ ಬರೀ ಸಿಂಹ ಮಾತ್ರ ಅಲ್ಲ, ಹುಲಿ ಸಹ ಇದೆ. ಏನ್ ಮಾಮ ಚೆನ್ನಾಗಿದ್ಯಾ? ಟೈಗರ್. ಯಾರೋ ನೀನು? ಯಾರಾನ ಹಾಳಾಗೋಗ್ಲಿ, ನಾವಿದ್ರೆ ಸಾಕು. ಯಪ್ಪ, ಹುಲಿ ನಾಲ್ಗೆ ನೋಡ್ರಿ ಹೆಂಗೈತೆ. ಯಾಕೆ ಚೆನ್ನಾಗಿಲ್ವಾ? ಏನಾಯ್ತಂತೆ ಮಾ? ಪ್ರಸಾದ ಕೊಟ್ರಂತೆ, ಸಿಂಹ ಎಲ್ಲ ತಿನ್ಕೊಂಡ್ಬಿಟ್ಟು. ಸಿಂಹ ಎಲ್ಲದ? ಸಿಂಹ ಪ್ರಸಾದ ಕೊಟ್ರೆ ಇರ್ಬೇಕಂತ ಗೊತ್ತಾಗಲ್ಲ ನಿಂಗೆ. ವಿಡಿಯೋ ಮಾಡ್ತಾವ್ ಸುಮ್ನೆ ರಾಮಿ ಕಿತ್ತೋಣ. ದೇವ್ರು, ನೀವಲ್ಲಿ ನೋಡ್ತಾ ಇದೀರಾ ಗುಳ್ಳೆ ನರಿ. ಏನೋ ವಿಡಿಯೋ ಮಾಡ್ತೀಯಾ? ನಮ್ಮ ಮಚ್ಚನ್ ಕರ್ಕೊಂಡ್ ಬರ್ತೀನಿ. ಮಚ್ಚ ನೋಡ, ಇವ್ನು ವಿಡಿಯೋ ಮಾಡ್ತಾವನೆ. ನಂದು ಆಗ್ಲೇ ಮಾಡ್ಕೊಂಡು ಹೋದ ಬಿಡ. ಬಡತನದ ಮನೆ ಒಳಗ ಏನೋ ಬೇಕು ನಿಂಗೆ? ಲೈಟ್ ಯಾಕಾಯ್ತು? ಲೈಟ್ ಯಾರು ಹಾಕಿದ್ದು? ಲೈಟ್ ಆಫ್ ಮಾಡ್ರ. ಅಲ್ಲ ಪ್ರಸಾದ ಖಾಲಿನಾ? ಚಿಂಗ ನಂಗೆ ಯಾಕೆ ಬೈತೀವಿ? ಏನ್ ಬೇಯಕ್ಕ, ನಮಗ್ ಬಿಟ್ಟ ವಿಮಲ್ ತಿಂದೆ? ತಡಿ ಹಂಗಾರ ನಾನು ತಿಂತೇನೆ. ಒಂದ್ ವಿಮಲ್ ತಾರೋ ಬೈ. ನಾರ್ತಿ ಹುಡುಗಿ ನೀವು ಕನ್ನಡ ಹುಡುಗರು ಯಾಕೆ ಒಂದ್ ವಿಮಲ್ ಕೊಡು ಬೈ. ಬರೀ ನೋಡಕ್ಕಲ್ಲ ಮನ್ಸ್ ಕೂಡ ಚಿನ್ನ ಹಾಕಿದ್ರು ಬಣ್ಣ ಗುಣದಲ್ಲಿ ಗಿರ್ಗಿಟ್ಲಿ ಗಿರೀಶ್, ನೀ ಹಿಂಗ ಮಾಡ್ಕೊಂಡ್ ಕುಂತೆ ಅಂದ್ರೆ ನಾ ಬಾಜು ಅಂಗಡಿಗೆ ಹೋಗಿ ಫಾಂಟಾ ಕುಡಿತೇನೆ ನೋಡ್. ಮತ್ತೆ ಅಣ್ಣಾರ ಒಂದ್ ಫಾಂಟಾ ಕೊಡ್ರಿ. ಕುಡಿಯೋದಿಕ್ಕೆ ಫಾಂಟಾ ಚಂದ, ವಾ 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 ವಾ. ನೋಡೋದಿಕ್ಕೆ ಹೆಣ್ಮಕ್ಳ ಸೊಂಟ ಚಂದ. ಹೌದಾ? ತಡ್ರಿ ನೋಡೋಣ. ಸೊಂಟದ ಇಸಿಯ ಬ್ಯಾಡಮ ಸಸ್ಯ. ಯಾರ್ದಿದು ಸೊಂಟ ನೋಡೋಣ. ಸತ್ತಿದೀನ ಬದುಕಿದೀನ ಅಂತ ನೋಡಕ್ ಬಂದ್ಯಾ? ಅದಕ್ಕಲ್ಲ, ಅಥವಾ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋಗಕ್ ಬಂದ್ಯಾ? ಇನ್ವಿಟೇಷನ್ ಕೊಡಾಕ ಬಂದೇನಿ. 31ನೇ ತಾರೀಕೆ ನಮ್ಮ ಮಾವನ್ ಮಗಳ ಜೊತೆ ನಂದೆ ಜಿಗದ್ದೊಡಿ ಜಲಗಾರೇಶ್ವರ ಕಲ್ಯಾಣ ಮಂಟಪದಾಗ ಮದ್ವೆ ಐತಿ. ಎಲ್ಲಾರು ಬರ್ತೀರಿಲ್? ಮತ್ತೆ ಬಿಜಾಪುರಕ್ಕೆ ಬರ್ತಾನೆ, ಪಾದಯಾತ್ರೆ ಮೂಲಕ ಬರ್ತಾನೆ. ಪಾದಯಾತ್ರೆ ಎಲ್ಲ ಬ್ಯಾಡ್ರಿ ಮಾವರ, ಕ್ರೂಸರ್ ಗಾಡಿ ಮಾಡ್ಸೇನ್ರಿ. ನಾಚಿಕೆ ಮಾನ ಮರಿದಿಲ್ಲ ನಿನಗೆ? ಲೇ ಕುಂಡಿ ಬರ ಇಲ್ಲಿ. ಅಲ್ಲಿ ಕೂತ್ಕೊಂಡು ಊಟ ಮಾಡಬಾರ್ದು ಅಂತ ಗೊತ್ತು ತಾನೆ? ಎಬ್ಸವನ್ನ. ಸರಿ ಮೇಡಮ್. ಸರ್ ನಿಂತುಣ್ಣಿ. ನಿಂತುಣ್ಣಿ. ನಮ್ ತುಣ್ಯಾಕೋ ನಿಂತುಣ್ಣೆ. ಸರ್ ನಿಂತುಣ್ಣಿ. ಒಳ್ಳೆ ಮಗನೇ, ನಮ್ ತುಣ್ಯಾಕ ನಿಂತುಣ್ಣೆ. ಸರ್ ನಾನ್ ಹೇಳ್ತಾ ಇರೋದು ನಿಂತು ಉಣ್ಣಿ. ಅಯ್ಯೋ क्या देखना पड़ रहा है? अच्छा है मैं अंधा हूं. ಹಾ ಸಚ್ಚ, ಮಗನ್ ಜೋಡಿ ಆಟ ಆಡತಿ? ಹೌದಣ್ಣ. बाय बाय, टाटा, गुड बाय, गया. ಅವತ್ ಹಾಡಿದ ಹಾಡ್ನ ಹಾಡ್ತೀರಾ? ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು ಜೀವನಾನೇ ತುಳಿಸಿ ಓಡಿ ಹೋದಳು. ಯಾರೋ ಮರ ಎಂತ ಹೊಸ ಪ್ರತಿಭೆ ಮಾನಸಿಕ ಹಾಡ ಹಾಡ್ಕೊತ ಹೊಂಟಾನ. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ.
ಯಾಕ ದಾಸ್ ಮಾಡಿ ಯಾವಾಗ ತಮ್ಮಂದೆ ಇಲ್ಲಂದ್ರೆ ಬಿಸಿಲಿಗೆ ಕರ್ಗಾಗಿ ಹೋಗ್ಬಿಡ್ತಿದ್ ನಾನು. ಕರ್ನಾಟಕ ಸರ್ಕಾರವು ಅಂಗವಿಕಲರಿಗೆ 2 ಲಕ್ಷ ಉಚಿತವಾಗಿ ನೀಡುವುದೆಂದು ಘೋಷಣೆ ಮಾಡಿದ್ದು. ಇದು ಕೈ ಕುಂಡೆ ಹಾಕೋ. तेरा तो गेम बजाना पड़ेगा. घुमा घुमा घुमा. अभी मजा आएगा ना भिड़ो. Will you marry me? अरे देवा, ये गड़बड़ है बाबा. 3 days later. बाप रे. Women. ಎಂತೆಂತ ಮಿಂಡ್ರಿ ಮಕ್ಕಳು ಹುಟ್ಟಿದ್ರು ಲೇಪ ದೇಶದಾಗ. ಕೈ ಕೆಲಸ ಕಾಲಲ್ಲಿ ಮಾಡಿದೆ ಕಾಲ್ ಕೆಲಸ, ಕೈಯಲ್ಲಿ ಮಾಡಿದೆ ಕೈ ಕೆಲಸ ಅಷ್ಟೇ. ಇನ್ನೇನು ಹೇಳಕ್ ಇಷ್ಟಪಡಲ್ಲ. ಹಾರ್ನ್ ಅಂದ್ರೆ ಗಾಡಿ ನಲ್ಲಿ ಹೋಗುವಾಗ ಮುಂದೆ ಯಾರಾದ್ರೂ ಅಡ್ಡ ಹೋಗ್ತಾರೆ ಹಾರ್ನ್ ಹೊಡಿತೀವಿ, ಅದನ್ನ ಹಾರ್ನ್ ಅಂತೀವಪ್ಪ. ಕಿವಿ ಕೇಳಿಸಕ್ಕೆ. ಬದನೆಕಾಯಿ ಅದು ಒಂದು ತರಕಾರಿ, ಅದ್ರಲ್ಲಿ ಎಣ್ಣೆಗಾಯಿ ಮಾಡ್ತೀವಿ, ಎಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆ ತರಕಾರಿಗೆ ಅರ್ಥನೇ ಕೆಡಿಸ್ಬಿಟ್ಟು ಬದನೆಕಾಯಿ ತಗೊಡು, ಇಟ್ಸ್ ಎ ಶೀಟ್ ಆಫ್ ಕಾಪರ್. ಅದನ್ನ ಬಿಟ್ಬಿಟ್ಟು ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೊಂಡು ಕಾಳು ಹಾಕು. ಕಾಳು ಹಾಕು ಅಂದ್ರೆ ಏನು? ಇವಾಗ ಪಕ್ಷಿಗಳೇನಾದ್ರು ಬಂದ್ರೆ ಅಕ್ಕಿ ಕಾಳು ಹಾಕ್ತೀವಿ, ಹೌದು, ಓಕೆನಾ? ಇಲ್ಲ ಸಾಂಬಾರ್ ಕಾಳು ಹಾಕ್ತಿವಿ, ಪಾರಿವಾಳಕ್ಕೆ ಕಾಳು ಹಾಕ್ತಿವ. ಹೌದು, ಇದಕ್ಕೂ ಅರ್ಥ ಚೇಂಜ್ ಮಾಡಕ್. ಬ್ಯಾಟಿಂಗ್ ಬ್ಯಾಟಿಂಗ್ ಅಂದ್ರೇನು? ಕ್ರಿಕೆಟ್ ಆಟದಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಬ್ಯಾಟ್ ಅನ್ನು ಹಿಡಿದು ಆಡುವಂಥದ್ದು ಬ್ಯಾಟಿಂಗ್. ಕ್ರಿಸ್ ಗೇಲ್ 6 ಹೊಡಿತಾನೆ, ಅವ್ನು ಬ್ಯಾಟಿಂಗ್ ಚೆನ್ನಾಗ್ ಆಡ್ದ ಅಂತ ಹೇಳ್ತೀವಿ. ಅದನ್ನು ಅರ್ಥ ಕೇಳಿಸ್ಬಿಟ್ಟವ್ರೆ. ಉರ್ಸೋದು ಅಂದ್ರೆ ಏನು? ಬೆಂಕಿ ಉರ್ಸೋದು. ಊದುಗಳ ಬ್ಯಾಗಿ ಉರ್ಸ್ತಾ ಇಲ್ವಲ್ಲ. ಲವ್ ಡೇ ಅಂದ್ರೆ ಏನಪ್ಪ? ಪ್ರೇಮಿಗಳ ದಿನ. ಅಷ್ಟೇ ಅಷ್ಟೇ. ಅದಕ್ಕೂ ಇವಾಗ ಅರ್ಥ ಚೇಂಜ್ ಆಗುತ್ತೆ. ಜಟಕಾ ಗಾಡಿ. ಜಟಕಾ ಗಾಡಿ ಅಂದ್ರೇನು? ಎತ್ತಿನ ಗಾಡಿ ತರ ಕುದುರೆಗಳನ್ನ ಉಪಯೋಗಿಸ್ಕೊಂಡು ಹೋಗುವಂತದ್ದು ಗಾಡಿ ಜಟಕಾ ಗಾಡಿ ಅಂತ. ಎತ್ತಿನ ಗಾಡಿ ತರ ಆಯ್ತಾ? ಅದಕ್ಕೂ ಅರ್ಥ ಚೇಂಜ್ ಮಾಡ್ಬಿಟ್ಟವ್ರೆ. ಜಟಕಾ, ಕುದುರೆ, ಹತ್ತಿ, ಪ್ಯಾಟೆಗೆ ಹೋಗಮ್ಮ ಅಂತ ಒಂದು ಹಾಡೇ ಇದೆ, ಅರ್ಥನೇ ಚೇಂಜ್ ಮಾಡ್ಬಿಟ್ಟವ್ರು. ಜಟಕಾ ಅವಾಗ ಆತರ ಚೆನ್ನಾಗಿ ಯೂಸ್ ಮಾಡ್ತಿದ್ರು. ಹೌದು, ಇವಾಗ ಅದನ್ನ ಎಲ್ಲ ಡಬಲ್ ಮೀನಿಂಗ್ ಮಾಡಾಕಿದ್ದಾರೆ. ಅದು ಯೂಸೇ ಮಾಡಬಾರ್ದು, ಜನ ಕಾಮನ್ ಪೀಪಲ್ ಆತರ ಮಾಡಕ್ ಬಿಟ್ಟಿದ್ದಾರೆ. ಇವೆಲ್ಲ ಎಷ್ಟು ಒಳ್ಳೆ ಪದಗಳು, ನಾವು ಕೆಲವು ಸಂದರ್ಭದಲ್ಲಿ ಉಪಯೋಗಿಸೋದಕ್ಕೆ ಆಗೋದೇ ಇಲ್ಲ. ಇದ್ರಲ್ಲಿ ತುಂಬಾ ವರ್ಡ್ಸ್ ಪಾಪ ಲೇಡೀಸ್ಗೂ ಗೊತ್ತಿಲ್ಲ. ನಾರ್ಮಲ್ ಆಗಿ ಯೂಸ್ ಮಾಡ್ತಿದ್ರೆ ಪಾಪ ಹುಡುಗರನ್ನ ಹಾಕ್ತಿರ್ತಾರೆ. ನಂಗೆ ಗೊತ್ತಿರ್ಲಿಲ್ಲ, ಈಗ ತಾನೇ ಗೊತ್ತಾಯ್ತು. ಕೆಲವು ಸಂದರ್ಭದಲ್ಲಿ ಹುಡುಗರು ಯಾರಾದ್ರೂ ಮಾತಾಡ್ತಾ ಇರಬೇಕಾದ್ರೆ ಪಾಪ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ, ಹುಡುಗರು ಕಿಸಿ ಕಿಸಿ ಅಂತ ನಗ್ತಾ ಇರ್ತಾರೆ. ಇಲ್ಲ, ಹುಡುಗರು ರೇಗಿಸ್ತಿರ್ತಾರೆ ಆ ಪದಗಳಲ್ಲಿ. ಹೌದು, ಹುಡುಗರು ಕೆಲವು ಸಂದರ್ಭದಲ್ಲಿ ಈ ತರ ತಪ್ಪುಗಳು ಹಾಕ್ತವೆ. ಬಟ್ ಈ ತರ ಪದಗಳಿಗೆ ಕೆಟ್ಟ ಅರ್ಥಗಳು ಕೊಡಬಾರದು, ನಾರ್ಮಲ್ ಆಗಿ ಯೂಸ್ ಮಾಡ್ಬೇಕು. ಅವಾಗ ಇದಕ್ಕೆ ಡಬಲ್ ಮೀನಿಂಗ್ ಅನ್ನೋದು ಹೋಗ್ಬಿಟ್ಟು ನಾರ್ಮಲ್ ಅರ್ಥ ಮತ್ತೆ ಬರೋದು. ಡಬಲ್ ಮೀನಿಂಗ್ ಜಾಸ್ತಿ ಅನ್ನೋದು ಬರಬಾರದು. ಮುಂಚೆ ರ್ಯಾಗಿಂಗ್ ಮಾಡ್ತಿದ್ರು, ಇವಾಗ ರೇಗ್ಸು. ಎರಡು ಒಂದೇ. ಏನಿದೆ ಒಂದೇ. ಇದೇ ರೀತಿ ಹೋದ್ರೆ ಒಳ್ಳೆ ಒಳ್ಳೆ ಕನ್ನಡ ಪದಗಳಿಗೆ, ಇಂಗ್ಲಿಷ್ ಪದಗಳಿಗೆ ಅರ್ಥಗಳೇ ಹೊರಟು ಹೋಗ್ತವೆ. ಎರಡೆರಡು ಅರ್ಥಗಳು ಕೊಡಬಾರದು, ಅದಕ್ಕೆ ಅಂತ ವಿಶೇಷವಾದ ಒಂದು ಅರ್ಥ ಇರ್ತದೆ. ಇದೇ ತರದ ಪದಗಳನ್ನ ಹುಡುಕಿ ಅದಕ್ಕೆ ಆಕ್ಚುಯಲ್ ಮೀನಿಂಗ್ ನ ನಾವು ಜನಕ್ಕೆ ತಿಳಿಸೋಣ, ಅಷ್ಟೇ ನಮ್ಮ ಪ್ರಯತ್ನ. ನಾವು ಯಾರಿಗೋ ಒಬ್ಬರಿಗೆ ಹರ್ಟ್ ಮಾಡೋದಕ್ಕೆ ಕೆಡಿಸ್ಬೇಕು ಅನ್ನೋಂತ ಒಂದು ಅರ್ಥ ಅಂತೂ ಇಲ್ಲ. ಪದಗಳಿಗೆ ಅದರ ಅರ್ಥ ಏನಿದೆ ತಿಳಿಸ್ಕೊಟ್ಟು ಆ ಸಂದರ್ಭದಲ್ಲಿ ಉಪಯೋಗಿಸ್ಲಿ. ಹೌದು, ನಿಜ. ನಾನು ಹೆಂಡತಿ ಬಾವಿ ಬಿದ್ದಾಳಣ್ಣ, ಜಲ್ದಿ ನೀರ್ ತೆಗಿಬಾಣ. ಏ ಹುಸ್ಸೊಳ ಮಗನ, ಹೆಂಡತಿ ಬಾವಿಗೆ ಬಿದ್ದಾಳ ಅಂದ್ರೆ ನೀರ್ ಜಗ ಮಷಿನ್ ಕಡೆ ಹೋಗ್ಬೇಕು, JCB ಕಡೆ ಯಾಕೆ ಬಂದಿ?
ಸಾರಿ ಅಣ್ಣ, ಖುಷಿಗೆಲ್ ಬರ್ಬೇಕಂತ ಗೊತ್ತಾಗಿಲ್ಲ, ಸಾರಿ ಅಣ್ಣ. ಮದ್ವೆ ಆಯ್ತಂತೆ? ಮದ್ವೆ ಆಯ್ತು, ಯಾರ ಪಾಪ ಕಣ್ ಕಾಣ್ಸಲ್ಲ ಬಾಳ್ ಕೊಡೋ ಅಂತ ಕಾಲಕ್ ಬಿದ್ಲು, ಬಾಳ್ ಕೊಟ್ಟೆ. ಆಹಾ, ಅವ್ರಿಗೇನಾದ್ರೂ ಕಣ್ ಕಾಣಂಗಿದ್ರೆ ನೀನ್ ಅವ್ರ ಕಾಲಿಗೆ ಬೀಳ್ಬೇಕಾಯ್ತು, ಬಾಳ ಕೊಡು ಅಂತ. ಮಾತಾಡ್ಕೊ ಬರ್ತೀನಿ. ಅಲ್ಲಿ ನಿಂತಿದ್ದಾನಲ್ಲ, ಅವನು ಬೆಸ್ಟ್ ಫ್ರೆಂಡ್. 1 ವರ್ಷದಿಂದ ನಿಮ್ಮನ್ನ ಹುಚ್ಚಿನ ತರ ಲವ್ ಮಾಡ್ತಾವನ. ಇವತ್ತು ನೀವು ಒಪ್ಕೊಳ್ಳೋದ್ರ ಮೇಲೆ ಅವನ್ ಜೀವನನೇ ನಿಂತೈತೆ. ಸರಿ ಮಚ್ಚ, ಕರಿ, ನಾನು ಹೇಳ್ತೀನಿ. ಇಲ್ಲಾರು ಗಂಡಸರು ಮಾತಾಡಿದ್ರ? ಯಾಕೆ ಮಗ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನನ್ನ ಫ್ರೆಂಡ್ನ ಕರಿತೀನಿ, ಅವನ ಹತ್ರನೇ ಮಾತಾಡ್ಕೊಬಿಡಿ. ಇದ್ರ ಮೇಲ್ ಮಾತಾಡಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತೀನಿ. ಮಚ್ಚ ಬರ. ನನಗೆ ಒಬ್ಬರೇ ಒಬ್ರಪ್ಪ, ಒಬ್ಬರೇ ಒಬ್ರಮ್ಮ. ಊರವ್ರಿಗೆಲ್ಲ ಏನು 10 ಜನ ಅವ್ರೆ. ಇನ್ನು ಸೆಂಟ್ರಲ್ ಮಾತಾಡ್ಬೇಡ ಅಂತ ಎಷ್ಟು ಸತಿ ಹೇಳ್ತೀನಿ. ಪ್ರಪೋಸ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಸ್ವರ್ಗದಲ್ಲಿ ದೇವತೆ ಇರ್ತಾರೆ ಅಂತ. ಭೂಮಿ ಮೇಲೆ ಯಾವ್ದಾದ್ರು ದೇವತೆಗಳನ್ನ ಕಂಡ್ರೆ ನನ್ನ ಮುಂದೆ ಕರ್ಕೊಬಂದು ನಿಲ್ಲಿಸು, ನಿನ್ಗೆ ಮದುವೆ ಮಾಡ್ತೀನಿ ಅಂತ. ನಾನು ಕಂಡಿದ್ದ ದೇವತೆ ನೀವೇ. ಮಚ್ಚ ಯೋಚನೆ ಮಾಡೋ. ನಿಮ್ಗೆ ಆಗಲೇ ಹೇಳಿದೆ ತಾನೇ, ಸುಮ್ಮನೆ ಇರೋ. ಐ ಲವ್ ಯು. ನನ್ಗೂ ನೀನ್ ಇಷ್ಟ ಕಣೋ. ಏಯ್, ನಿಮ್ಗೆ ಅವನು ಹೇಳಿದ್ದು? ನಾನೆಲ್ಲ ಮಾತಾಡಿದೆ ಮಚ್ಚ. ಗಂಟ್ಲು ಪ್ರಾಬ್ಲಮ್ ಆಗಿದೆಯಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನೋ? ನಿನ್ ಕಾಲೇಜ್ ಫ್ರೆಂಡ್ ಪ್ರಕಾಶ. ನಾನೇ ಪ್ರಪೋಸ್ ಮಾಡೋಣ ಅನ್ಕೊಂಡಿದ್ದೆ. ಐ ಲವ್ ಯು ಟು ಕಣೋ. टूटेगी कैसे? अंबुजा सीमेंट से जो बनी है, अंबुजा सीमेंट. ಮದ್ದೂರುಡಿ ಮದ್ದೂರುಡಿ ಬಿಸಿ ಬಿಸಿ ಮದ್ದೂರುಡಿ. ರೀ ರೀ ಏನಾ ರೀ, ಒಂದ್ ಮದ್ದೂರೊಡೆ ಕೊಡ್ಸ್ರಿ. ಬರೀ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡು, ಮುಂದೂ ಸ್ಟಾಪಲ್ಲಿ ಕೊಡಿಸ್ತೀನಿ, ಸುಮ್ ಮಲ್ಕ. ಪ್ಲೀಸ್ ಕಣ್ರಿ, ಮದ್ದೂರೊಡೆ ತಗೊಳ್ರಿ. ಏನ್ರಿ ನೀವು ರಾಣಿ ಕಣ ನೋಡ್ಕತ್ತೀನಿ ಅಂತ ಅಂದ್ಬಿಟ್ಟು ಒಂದ್ ಮದ್ದೂರೊಡೆ ತಗೊಳಕ್ಕಾಗಲ್ಲ. ಇಲ್ಲೂ ಮನಿ ಕತ್ತಿದಾರಿ, ಅಟ್ಲು ಮನಿ ಕತ್ತಿದಾರಿ. ಒಂದ್ ಒಡೆ ಕೊಡ್ಸಕ್ಕಾಗಲ್ಲ ಅಂತಂದ್ಮೇಲೆ ಏನಕ್ಕೆ ಇವ್ರಿಗೆ ಹೆಂಡತಿ ಮಕ್ಳು? ಯಾಕೆ ಏನಾಯ್ತು? ನನ್ ಗಂಡ ಮದ್ದೂರೊಡೆ ಕೊಡ್ಸ್ಲಿಲ್ಲ. ಮದ್ದೂರೊಡೆನಾ? ನಾನ್ ಕೊಡಿಸ್ಲಾ? ಇದು ಎತ್ತಗೋದೆ ಕುಳ್ಮುಂಡ, ಇನ್ನೂ ಬಂದೇ ಇಲ್ಲ. ನಿಜವಾಗ್ಲು? ನಿಜವಾಗ್ಲು ಹೇಳಿದ ತಕ್ಷಣ ಕೊಡ್ಸ್ಬೇಕು. ಸರಿ, ಬನ್ನಿ ಮತ್ತೆ. ಒಡ ಕೊಡ್ಸ್ತೀನಿ ಅನ್ಬಿಟ್ಟಿದ್ ಎತ್ತಗೋದ್ಲಪ್ಪ ಈ ಕುಳ್ಮುಂಡ. ನನಗದು ಎತ್ತಗೋದ್ಲಪ್ಪ. ಲೇ ಕುಳ್ಮುಂಡ, ಒಡ ಕೊಡ್ಸ್ತಿಲ್ಲ ಅಂದ್ಬಿಟ್ಟು ಓಡೈತಿ ಇದೆ. ನಮ್ಮ ಬಟ್ಟಿ ಮರ್ದಿ ಕಳ್ದಾಕ್ಬಿಟ್ಟೆ ಬಾಯಿ ಮಣ್ಣಾಗ. ನನ್ನ ಮಾಮ ಹೇಳ್ತಾ ಇದ್ರು, ಹಾಕ್ಲಿಕ್ಕೆ ಚಡ್ಡಿ ಇಲ್ಲದಿದ್ರು ಒಂದು ಪಕ್ಷ ಬೇಜಾರಿಲ್ಲ, ತಲೆಯಲ್ಲಿ ಕೂದಲು ಮಾತ್ರ ಕಂಪಲ್ಸರಿ ಇರ್ಬೇಕು, ಇಲ್ಲಾಂದ್ರೆ ಜಗತ್ತು ಮರ್ಯಾದೆಯೇ ಕೊಡುದಿಲ್ಲ ಅಂತ. ದೊಡ್ಡ ಹಣೆ ಬಾರಿ ಲಕ್ಕಿ ಅಂತೆ, ಲಕ್ಕಿ ಮನೆ ಹಾಳಾಗ. ಇದು ಕೂದಲು ಉದ್ರಿ ಉದ್ರಿ ಹೀಗೆ ಆದದು. ಮುಂಚೆ 2 ಸೆನ್ಸ್ ಇತ್ತು, ಈಗ 10 ಸೆನ್ಸ್ ಆಗಿದೆ. ಇನ್ನು ಜಾಸ್ತಿ ದಿನ ಇಲ್ಲ, ಇಲ್ಲಿ ಮೈದಾನ ಆಗಿ ಹೋಗ್ತದೆ. ಮತ್ತೆ ನೀವು ಕ್ರಿಕೆಟ್ ಮ್ಯಾಚ್ ಆಡಿ ಆಯ್ತಾ? ಕೂದಲು ಮುಟ್ಲಿಕ್ಕೆ ಗೊತ್ತಿಲ್ಲ, ಪುಂಡಿ ಪುಂಡಿ ಹೋಗ್ತದೆ. ಬಾಚನಿಗೆ ಮುಟ್ಟುದಂತ ಹೇಳಿದ್ರೆ ಕೈ ಕಾಲು ನಡ್ಕ ಬರ್ತದೆ ನಂಗೆ. ಮುಂಚೆ ಎದ್ದ ತಕ್ಷಣ ಫೋನ್ ನೋಡ್ತಾ ಇದ್ದೆ, ಈಗ ಎದ್ದ ತಕ್ಷಣ ಫಸ್ಟ್ ಪಿಲ್ಲೋ ಚೆಕ್ ಮಾಡುದು. ಜವನಾದಿಗೆಯಲ್ಲಿ ಮಾಡಿದಂತಹ ಪಾಪದ ಕರ್ಮ ಇದು. ಆಗ ಸ್ಟ್ರೈಟ್ನಿಂಗ್ ಮಾಡಬಾರ್ದಿತ್ತು, ಮಾಡದಿದ್ದಿದ್ರೆ ಈಗ ವಾಲ್ಯೂಮ್ ಚಂದ ಇರ್ತಿತ್ತಲ್ಲ. ನಂಗೆ ಬೇಕಿತ್ತು ಅದಕ್ಕೆ ಪ್ರಸಂಗ. ಸ್ಟ್ರೆಸ್ ಇಂದ ಆಗ್ತದ, ಫುಡ್ ಇಂದ ಆಗ್ತದ, ನೀರಿಂದ ಆಗ್ತದ, ವೆದರ್ ಇಂದ ಆಗ್ತದ, ಯಾವ ಕರ್ಮದಿಂದ ಆಗ್ತದ ಅಂತ ನಂಗೆ ಅರ್ಥ ಆಗುದಿಲ್ಲ. ಮುಂಚೆ ಶಾಲೆಗೆ ಹೋಗುವಾಗ 2 ಜಡೆ ಹಾಕುವಾಗ ಇಷ್ಟು ತೋರ 2 ಸೈಡ್ ಅಲ್ಲಿ ಸಹ. ಈಗ 1 ಪುಚ್ಚೆ ಕಟ್ಟಿದ್ರೆ ಸಹ 1 ತೋರಕ್ಕೆ ಸಹ ಸಮಾನ ಇಲ್ಲ. ಅದ್ರ ಕಾಲು ಬಸಿ ಸಹ ಇಲ್ಲ ಹೇಳ್ತೇನೆ. ಆಗ ಎಣ್ಣೆ ಹಾಕಿ ಬಿಟ್ಟಿದ್ದೆ ಎಷ್ಟು ಚಂದ ಬರ್ತಿದ್ದೆ. ಇದೇನು ತಿಪ್ಪದೆ ಕೂರ್. ನಾನು ವಾಶ್ರೂಮ್ ಅಲ್ಲಿ ಸಹ ಡಿಟೆಕ್ಟಿವ್ ಆಗಿ ಬಿಟ್ಟಿದ್ದೇನೆ. ಅಲ್ಲಿ ಸಹ ಹೋಗಿ ಡ್ರೈನ್ ಅಲ್ಲಿ ಹುಡುಕ್ತೇನೆ ಎಷ್ಟು ಕೂದಲು ಹೋಗಿದೆ ಅಂತ ನೋಡ್ಲಿಕ್ಕೆ. ಮುಂಚೆ ನಾನು ಯೋಧನಾಗೆ ಹೇರ್ ಬ್ರಷ್ ಮಾಡ್ತಾ ಇದ್ದೆ, ಗೆನ್ಪುತ್ತಿರ್ಲಿಲ್ಲ ಕೂದಲು ಉದುರ್ತದ ಬೀಳ್ತದ ಅಂತ. ಆದ್ರೆ ಈಗ ಕೈಯಲ್ಲಿ ಬಲ ಇಲ್ಲದಾಗೆ ಮಾಡುದು ನಾನು. ಈಗ ಜನ ಏಜ್ ನಿಮ್ಮ ಏಜ್ ಇಂದ ಗುರುತಿಸುದಿಲ್ಲ, ನಿಮ್ಮ ಕೂದಲಿಂದ ಗುರುತಿಸುದು. ನೀವು ಎಷ್ಟು ಸಣ್ಣ ಪ್ರಾಯದವರಾಗಿದ್ರು ಕೂಡ ತಲೆಯಲ್ಲಿ ಕೂದಲಿಲ್ಲದಿದ್ರೆ ನೀವು ಅಂಕಲ್ ಆಂಟಿ. ಅರ್ಥ ಆಯ್ತಾ ನಿಮ್ಗೆ? ಒಂದು ಪಕ್ಷಕ್ಕೆ ಬಿಳಿ ಕೂದಲಾದ್ರೂ ಪರವಾಗಿಲ್ಲ, ಕೂದಲಿಲ್ಲದಿರುವುದು ತುಂಬಾ ದೊಡ್ಡ ಹಿಂಸೆ. ಇವರೇ ವೈಟಮಿನ್ಸ್ ಇಂದ ಹಿಡಿದು ಹರಕೆ ಕೂಡ ಹೊತ್ಕೊಂಡಾಯ್ತು. ಆದ್ರೆ
ಕೂದಲಲ್ಲಿ ಸುಧಾರಿಕೆ ಇಲ್ಲ. समारोह स्थल पर विदेशी अतिथियों के सामने कांग्रेस के नेता कपड़े उतारकर पहुंच गए. मैं कांग्रेस वालों को पूछता हूं, देश तो जानता है आप पहले से ही नंगे हो, फिर कपड़े उतारने की जरूरत क्या पड़ी?